ಜೈ ಭೀಮ್. ಎಲ್ರಿಗೂ ಜೈ ಭೀಮ್. ಪೂಜ್ಯ ಮಂತೇಜಿಗಳಲ್ಲಿ ನಮನಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಬಹಳ ವಿಶೇಷವಾಗಿ ಆರ್ಗನೈಸ್ ಮಾಡಿರ್ತಕ್ಕಂಥ ಜನಪರ ವೇದಿಕೆ, ಅದರ ಎಲ್ಲ ಕ್ರಿಯಾಶೀಲ ಮನಸ್ಸುಗಳಿಗೆ ಭೀಮ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇವತ್ತು ಬೆಂಗಳೂರಿನ ಸ್ಫೂರ್ತಿಧಾಮದಲ್ಲಿ ನಡೀತಾ ಇದೆ. ನನಗೆ ಉಡುಪಿ ಒಳಗಡೆ ಪರಿಚಯವಾದಂತ ಚಂದ್ರಶೇಖರ್ ಸರ್ ಸುಮಾರು 4-5 ವರ್ಷಗಳ ಜರ್ನಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿ ಅವರ ತಂಡ ಈ ತರದೊಂದು ಕಾರ್ಯಕ್ರಮ ಆಗೋದಕ್ಕೆ ಹೆಗ್ಲಿಗೆ ಹೆಗ್ಲು ಕೊಟ್ಟು ನಿಂತಿರ್ತಕ್ಕಂಥ ಎಲ್ಲರಿಗೂ ಕೂಡ ಭೀಮ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ನನಗೆ ನಾರಾಯಣ್ ಸರ್ ಇಲ್ಲಿ ವೇದಿಕೆ ಮುಂಭಾಗದಲ್ಲಿದ್ದಾರೆ. ನನ್ನ ಈ ತರದ ಚಳುವಳಿಗೆ ಕೈ ಹಿಡಿದು ಕರ್ಕ ಬಂದಂತ ಚಳುವಳಿಯ ಗುರು 2001 ಇಸ್ವಿ ಫಸ್ಟ್ PUC ಇದ್ದಾಗ ಚನ್ನಪಟ್ಟಣದ ಮಾದೇಶ್ವರ ದೇವಸ್ಥಾನದ ಹತ್ರ ನಮ್ಮ ಹಾಸ್ಟೆಲ್ ಇತ್ತು. ನಾನು ಫಸ್ಟ್ PUC ನಾರಾಯಣ್ ಸರ್, ಚಂದ್ರಣ್ಣ, ಬೋರ್ಲಿಂಗಯ್ಯ ಸರ್ ಈ ತರದೊಂದು ಟೀಮ್ ಬಂದು ಕೂತ್ಕೊಂಡು ಈ ತರದ ಚಿಂತನೆಗಳನ್ನ ನನ್ನ ಕಿವಿಗೆ ಹೇಳಿ ಕೊಟ್ಟ ಕಾರಣ ಅದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನನ್ಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಸರ್. ಮತ್ತು ಎಲ್ಲ ಸುಭಾಷ್ ಸರ್ ಇಲ್ಲಿದ್ದಾರೆ, ನಾಗೇಶ್ ಮೌರ್ಯ ಅವರು ನನಗೆ ಯೂನಿವರ್ಸಿಟಿಯ ಸಹಪಾಠಿಗಳು, ನಮ್ಮ ಬೊಮ್ಮಯ್ಯನವರು ಇದ್ದಾರೆ, ನಮ್ಮ ಶಶಿ ಅವರು ಇದ್ದಾರೆ, ಮತ್ತೆ ನಮ್ಮ ಚೂಡಾಮಣಿ ಮೇಡಮ್. ಅದೊಂದು ಕರ್ನಾಟಕದ ಒಂದು ಹೊಸ ಶಕ್ತಿ, ಅದೊಂಥರ ಗಟ್ಟಿತನದ ಆಲೋಚನೆ, ಆ ತರದೊಂದು ಬೇಕು ಅಂತ. ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಯಾವಾಗ್ಲೂ ಬೆಂಗಳೂರು ಇದೆಯಲ್ಲ, ಇದೊಂಥರ ಧಾವಂತದ ನಗರ ಇದು. ಅವಸರದಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ. ಪ್ಯಾಂಟ್ ಕಾಲು ಹಾಕುತ್ತೋ, ಕಾಲು ಪ್ಯಾಂಟ್ ಹಾಕುತ್ತೋ ಗೊತ್ತಿಲ್ಲ, ಬೆಳಿಗ್ಗೆ ದಲ್ಲುಚ್ಚುತ್ತೋ ಇಲ್ವೋ ಗೊತ್ತಿಲ್ಲ. ಬಹಳ ಅವಸರದಲ್ಲಿ ಮನುಷ್ಯ ಬದುಕಿರೋದು ಬೆಂಗಳೂರಿನಲ್ಲಿ ಪ್ರತಿ ಸೆಕೆಂಡ್ಗೂ ಕೂಡ ನನ್ನ ಬೆನ್ನನ್ನ ಸಾವು ಟಚ್ ಮಾಡ್ಕೊ ಹೋಗುತ್ತೆ, ಅಪ್ಪ ಬದುಕ್ತೆ ಹೋಗು ಅನ್ನುತ್ತೆ ಪ್ರತಿ ಸೆಕೆಂಡ್ಗೂ ಕೂಡ. ಮನುಷ್ಯ ಟ್ರಾಫಿಕ್ ಒಳಗಡೆ ಆ ಕೆಂಪು ಸಿಗ್ನಲ್ ನೋಡಿದ್ರೆ ಒಂದು ಕ್ಷಣ ಅವನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಪಕ್ಕದಲ್ಲಿರೋ ಟ್ರಾಫಿಕ್ ಪೊಲೀಸ್ ನ ಅಲ್ಲೇ ಶಾಪ ಆಗ್ತಾ ಕೂತಿರ್ತಾನೆ, ಅಪ್ಪ ಬೇಗ ಮುಗ್ಸೋ, ಹಸುರ್ತಾರೋ, ನಾನು ಬೇಗ ಹೋಗ್ಬೇಕು ಜಾಬ್ಗೆ ಅಂತ. ಈ ಧಾವಂತದ ಬದುಕಲ್ಲಿ ಅವಸರದ ಬದುಕಿದೆಯಲ್ಲ, ಈ ಅವಸರದ ಬದುಕೊಳಗಡೆ ಹೆಂಡತಿ ಜೊತೆ ಸಮಾಧಾನದಲ್ಲಿ ಕೂತ್ಕೊಳ್ಳೋಕೆ 5 ನಿಮಿಷ ಟೈಮ್ ಇಲ್ದೇ ಇರೋ ಈ ಕಾಲಘಟ್ಟದ ಒಂದು ವ್ಯವಸ್ಥೆ ನಮ್ಮನ್ನು ಕ್ರಿಯೇಟ್ ಮಾಡಿದೆ. ನನ್ನ ಮಗನ ಜೊತೆ ನಾನು ಮಾತಾಡೋಕೆ ಆಗ್ತಾ ಇಲ್ಲ. ನನಗೆ ಸಂಬಂಧ ಪಡದೆ ಇರ್ತಕ್ಕಂಥ, ನನಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಜಾಬನ್ನ ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿತಾ ಇದ್ದೀನಿ, ತಿಂಗಳಾದ್ಮೇಲೆ ಸಾಲ ಮಾಡ್ತೀನಿ. ನನ್ನ ಇಚ್ಛೆ ಬಂದು ತಾನ ಅನ್ನ ತಿನ್ನೋಕೆ ಆಗ್ತಾ ಇಲ್ಲ, ನನ್ನ ಇಚ್ಛೆ ಬರೋ ತರ ಬದುಕಕ್ಕೆ ಆಗ್ತಾ ಇಲ್ಲ. ಇಂತಹ ಧಾವಂತ ಬದುಕಲ್ಲಿ ನಾನು ಇನ್ನೂ ಒಂದು ಅರ್ಥ, ಅವಸರದ ಈ ಬದುಕೊಳಗಡೆ 1 ವರ್ಷಗಳ ಕಾಲ ಒಂದು ದಿನನೂ ಎಡೆ ಬಿಡದೆ, ನಾನು ಅವತ್ತೇ ಹೇಳ್ದೆ, ಗಡಿಯಾರದ ಮುಳ್ಳು ನಿಂತೋಗಿರ್ಬೋದು, ನಮ್ಮ ಮನೇಲಿರೋ ಗಡಿಯಾರ ಕೆಟ್ಟೋಗಿ 8 ಗಂಟೆ ಟೈಮ್ ತೋರಿಸ್ತೇ ಇರ್ಬೋದು, ಆದ್ರೆ ಜನಪರ ವೇದಿಕೆ 8 ಗಂಟೆಗೆ ಶುರುವಾಗಿ 10 ಗಂಟೆ ತನಕ 1 ವರ್ಷಗಳ ಈ ತರದ ಕಾರ್ಯಕ್ರಮ ಮಾಡೋದಿದೆಯಲ್ಲ, ನಾನು ಇದನ್ನ ಇತಿಹಾಸವನ್ನ ಬರೆಯುವ ಕಾರ್ಯಕ್ರಮ ಅಂತ ನಾನು ಕರಿತೀನಿ ಪ್ರಾಮಾಣಿಕವಾಗಿ. ಕರ್ನಾಟಕದ ಒಳಗಡೆ 30,000 ಹಳ್ಳಿಗಳಿದ್ದಾವೆ. 30,000 ಹಳ್ಳಿಗಳು ಕರ್ನಾಟಕದೊಳಗಡೆ, 6,000 ಗ್ರಾಮ ಪಂಚಾಯಿತಿಗಳಿದ್ದಾವೆ. ಅಲ್ಲೆಲ್ಲೂ ನಡೀದೇ ಇರೋ ಕಾರ್ಯಕ್ರಮ ಇವತ್ತು 30,000ದಲ್ಲಿ ಒಂದ್ 10,000 ಕಡೆ ಈ ತರ ಒಂದು ಕಾರ್ಯಕ್ರಮ ನಡೆದಿದ್ರೆ ನಾವ್ ಇದನ್ನ ನಿಲ್ಸ್ಬಿಡೋದಾಯ್ತ್ರಿ. ಇದು ಬೇಡಪ್ಪ, ನಾಳೆ ಮಾಡೋಣ, ನಾಳಿದ್ ಮಾಡೋಣ, ಎಲ್ಲರೂ ಸೇರ್ಕೊಂಡು ನಗ್ನಗ್ತಾ ಮಾಡೋಣ ಅಂತ. ಎಲ್ಲೂ ನಡೀತಾ ಇಲ್ವಲ್ಲ. 30,000 ಹಳ್ಳಿಗಳಲ್ಲಿ ಕೊನೆ ಪಕ್ಷ 15,000 ಹಳ್ಳಿಗಳಲ್ಲಿ ಒಂದೇ ದಿನ, ಇವತ್ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಶುರುವಾಗಿದ್ರೆ ಕೊನೆ ಪಕ್ಷ 10,000, 5,000, 2,000. ಇಡೀ ಕರ್ನಾಟಕದಲ್ಲಿ ಇಂಥದೊಂದು ಜಾಗದಲ್ಲಿ ಈ ತರದೊಂದು ಕಾರ್ಯಕ್ರಮ ನಡೀತಾ ಇದೆ ಅಂದಾಗ, ನಾವ್ ಇಷ್ಟು ಜನ ಭಾಗವಹಿಸಿದೀವಿ. ಒಟ್ಟು ಇನ್ನು ಉಳಿದ ಜನ ಇದಾರಲ್ಲ,
ಅವ್ರ ಮನೇಲಿ ಧಾರಾವಾಹಿ ನೋಡ್ತಾ ಕೂತಿದ್ದಾರೆ, ಅಥವಾ ದೇವಸ್ಥಾನದಲ್ಲಿದ್ದಾರೆ, ಅಥವಾ ಅವ್ರದೇ ಆದಂತ ಒಂದು ಬದುಕೊಳಗಡೆ ಈ ಒಂದು ವ್ಯವಸ್ಥೆ ಅವ್ರನ್ನ ಎಂಗೇಜ್ ಮಾಡ್ಬಿಟ್ಟಿರೋ ಕಾರಣಕ್ಕೋಸ್ಕರ ನಾವೊಂದು 100 ಜನ ಸೇರ್ಕೊಂಡು ಇಲ್ಲ ನಾವು ಏನಾದ್ರು ಒಂದಿಷ್ಟು ಬೇರೆ ಮಾಡಬೇಕು ಅನ್ನುವಂತ ಕನ್ಸಿಟ್ಕೊಂಡು ಸೇರ್ಕೊಂಡಿದೀವಲ್ಲ, ಅದಕ್ಕೆ ನಾನು ಬಹಳ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ ನಿಮ್ಮ ಎಲ್ಲ ಒಂದು ತಂಡಕ್ಕೆ. ಈ ತರದ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಇವತ್ತು ವಿಶ್ವಾಸಗಳು 2 ದಿನ ನಮ್ಮ ಸ್ನೇಹವನ್ನ ಕ್ಯಾರಿ ಮಾಡೋಕ್ಕಾಗಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, 2 ದಿನ ನಮ್ಮ ಸ್ನೇಹ ಉಳಿಸ್ಕೊಳ್ಳೋಕ್ಕಾಗಲ್ಲ. 3ನೇ ದಿನಕ್ಕೆ ಆ ವ್ಯಕ್ತಿ ನನಗೆ ಬೇಡ ಅನ್ನಿಸ್ತಾನೆ. 1 ವರ್ಷ ಮಾಡಿದಿರಲ್ಲ, ಅದು ಗ್ರೇಟ್ ಅನ್ನೋದಕ್ಕೆ ನಾನು ಇಷ್ಟ ಹೇಳ್ತಾ ಇದ್ದೀನಿ. ನಾನು ಬಂದಿಲ್ಲಿ ಭಾಷಣ ಹೊಡಿತಾ ಇರ್ಬೋದು, ಬಟ್ ಈ ಮೈಕ್ ಇಲ್ಲಿ ಬರೋದಕ್ಕೆ ಒಂದ್ ಕೈ ಎತ್ಕ ಬಂದ್ ಮಡಗಿದೆ ಇದನ್ನ. ಅಲ್ಲಿ ಬ್ಯಾನರ್ಗೆ 4 ಪಿನ್ನ ಅಂಗಡಿಯಿಂದ ತಂದಿದ್ದಾರೆ ಯಾರೋ ಕಾಸು ಕೊಟ್ಟು. ಇಲ್ಲಿ ಚೇರ್ನ 2 ಕೈ ಇಟ್ಟು ಇಲ್ಲಿ ಜೋಡಿಸಿದ್ದಾರೆ. ಇಲ್ಲವ್ರವ್ರಿಗೆ ಇನ್ವಿಟೇಷನ್ ಅಲ್ಲಿ ಕಾಮ, ಫುಲ್ ಸ್ಟಾಪ್, ಅಕ್ಷರ ದಪ್ತಿರ್ಬೇಕಾ, ಸಣ್ಣದಿರ್ಬೇಕಾ, ರೆಡ್ ಇರ್ಬೇಕಾ, ಬ್ಲೂ ಇರ್ಬೇಕಾ, ಒಂದ್ ಮನ್ಸ್ ಮಾಡಿದೆ. ಅದೇನ್ ರೋಬೋಟ್ ಮಾಡಿರೋದಲ್ಲ. ಈ ಎಲ್ಲವನ್ನೂ ಆರ್ಗನೈಸ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಶಕ್ತಿ. ಯಾಕೆಂದ್ರೆ ತಿಂಗಳಿಗೆ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತೀವಿ. ಈ ತರದ ಸನ್ನಿವೇಶದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆರ್ಗನೈಸ್ ಮಾಡಿರುವ ಈ ಸಂದರ್ಭಕ್ಕೆ ಆಮೇಲೆ ಯಾವಾಗ್ಲೂ ಯಾರು ಜವಾಬ್ದಾರಿ ತಗೋಬೇಕು ಕಾರ್ಯಕ್ರಮದಲ್ಲಿ, ಅವರು ಕಾರ್ಯಕ್ರಮದ ಪ್ರೀತಿ ತೋರಿಸ್ತಾರೆ. ಕಾರ್ಯಕ್ರಮಕ್ಕೆ ಕಾಸಾಕು ಶಕ್ತಿ ಇರ್ತದಲ್ಲ, ಕಾರ್ಯಕ್ರಮಕ್ಕೆ ಹಣವನ್ನ ಹೂಡಿಕೆ ಮಾಡೋ ಶಕ್ತಿ ಇರೋರು ಕಾರ್ಯಕ್ರಮವನ್ನ ಪ್ರೀತಿಯ ಮಾತಾಡ್ತಾರೆ. ಅಂತೇವ್ ಆಗ್ಬೇಕು ಮಾರಯ್ಯ ಅಂತಾರೆ. ಯಾರಿಗೆ ಕಾರ್ಯಕ್ರಮದಲ್ಲಿ ಬರೀ ಪ್ರೀತಿ ಮಾತ್ರ ತೋರ್ಸಕ್ ಸಾಧ್ಯ, ದುಡ್ಡು ಹಾಕೋಕ್ ಅವ್ರೇನ್ ಸಾಮರ್ಥ್ಯ ಇಲ್ಲ, ಚೇರ್ ಹಾಕ್ತಾರೆ ಅವರು, ಕಾಸಿಲ್ಲ, ಅಂತವ್ರು ಮಾತ್ರ ಯಾವಾಗ್ಲೂ ಕಾರ್ಯಕ್ರಮ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಪುಸ್ತಕ ಬರೀಬಹುದು, ಪ್ರಶಸ್ತಿಗಳು ಬರ್ತವೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡ್ತಾರೆ ಪುಸ್ತಕ ಬರೆದ್ರೆ. ದೊಡ್ಡ ದೊಡ್ಡ ಅವಾರ್ಡ್ಗಳು ಬರ್ತವೆ, ಕವಿ ಅಂತ ಕರೀತಾರೆ, ಲೇಖಕ ಅಂತ ಕರೀತಾರೆ. ಆದ್ರೆ ಈ ತರದೊಂದು ಕಾರ್ಯಕ್ರಮ ಮಾಡಿದ್ರೆ ಕಾಲೆಳಿತಾರೆ. ಕಾರ್ಯಕ್ರಮ ಮಾಡಿದ ಆರ್ಗನೈಸರ್ ಇದಾರಲ್ಲ, ಅವರು ಒಂದು ಶವದ ಮುಂದೆ ಮೆರವಣಿಗೆ ಮಾಡ್ದಂಗ, ಅದು ಹಬ್ಬ ಸಹಿಸ್ಕೊಳಕ್ ಆಗಲ್ರಿ. ಸಮಾಜ ಚಳುವಳಿ ಹೋರಾಟ ಅನ್ನೋದು ಬೆಂಕಿ ಮೇಲಿನ ನಡಿಗೆ. ಬಾಬಾ ಸಾಹೇಬ್ರನ್ನ ದೊಡ್ಡಕ್ಕಾಗಿ ಇವ್ರನ್ನ ಸಣ್ಣಕ್ಕಾಕವ್ರೆ ಅಂತ ಶುರುವಾಗುತ್ತೆ ಚರ್ಚೆ. ಇನ್ವಿಟೇಷನ್ ಅಲ್ಲಿ ನನ್ನ ಹೆಸರು ಪಕ್ಕ ಡಾಕ್ಟರೇಟ್ ಬಿಟ್ಟಿದ್ದಾರೆ. ನಾನು ಯಾಕೆ ಇಷ್ಟ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, 1 ವರ್ಷ ನಡ್ಸ್ಕೊ ಬಂದಿದ್ದೀರಲ್ಲ, ಅದನ್ನ ಗ್ರೇಟ್ ಅನ್ನೋದಕ್ಕೆ ನಾನು ಇಷ್ಟ ಹೇಳ್ತಾ ಇದ್ದೀನಿ. ಆರ್ಟ್ಲಿ ಚಂದ್ರು ಸರ್ ಪೊಲೀಸ್ ಕೆಲಸ 24x7 ಅವ್ರ ಮೊಬೈಲ್ ಜರ್ನಿಲ್ ಇರ್ಬೇಕು. ಯಾವಾಗ ಬೇಕಾದ್ರೂ ಅವ್ರ ಮೇಲಧಿಕಾರಿ ಫೋನ್ ಆಗ್ತಾ ತೆಗಿಲೇಬೇಕು, ವಾಶ್ರೂಮ್ ಅಲ್ಲಿ ಇದ್ರು ಕೂಡ. ಅಂತ ಮನುಷ್ಯ ಒಂದು ಇನ್ವಿಟೇಷನ್ ಮಾಡಿಸಿ ಒಂದು ಕಾರ್ಯಕ್ರಮ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಜರ್ನಿ. ಈ ತರದ ಒಂದು ಕಾರ್ಯಕ್ರಮವನ್ನ ಮಾಡಿ ಈ ಹಂತಕ್ಕೆ ತಂದಿರುವ ಈ ಸಂದರ್ಭದ ಒಳಗಡೆ ನಾನು ಶೋಷಿತರ ಚರಿತ್ರೆಯನ್ನ ಕುರಿತು ಒಂದಿಷ್ಟು ಮಾತಾಡುವ ಪ್ರಯತ್ನವನ್ನ ಮಾಡ್ತೀನಿ. ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ರಿಗೂ ಗೊತ್ತು ಶೋಷಿತರ ಚರಿತ್ರೆ ಏನು ಅಂತ. ನಾನು ಅದ್ರ ಸುತ್ತ ಮಾತಾಡೋ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತು, ಈಗಾಗ್ಲೇ ನಾನು ಹೇಳಬಹುದಾದ ಎಲ್ಲಾ ಚಿಂತನೆಗಳು ನಿಮ್ ತಲೆಯಲ್ಲಿದ್ದಾವೆ, ಎಲ್ಲ ನಿಮ್ಗೆ ಗೊತ್ತಿದೆ. ಇದೆ ಸರ್. ಬಟ್ ನಾನು ಬೇರೆ ಬೇರೆ ಪದಗಳು ಬಳಸಿ ಹೇಳ್ಬೋದು ಅಷ್ಟೇ, ಅಥವಾ ಸಾಲುಗಳನ್ನ ಬೇರೆ ತರದಲ್ಲಿ ನನ್ನ ಕನ್ನಡ ಭಾಷೆ ಒಳಗಡೆ ಅಥವಾ ನನ್ನ ತಿಳುವಳಿಕೆಯಲ್ಲಿ ಹೇಳ್ಬೋದು. ನನಗೆ ಕೊಟ್ಟಿರೋ ವಿಷಯ ಶೋಷಿತ ಸಮುದಾಯಗಳು ಎಂದರೆ ಯಾರು, ಅವರ ಚರಿತ್ರೆ ಏನು ಅಂತ. ಇದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ನಾವೆಲ್ಲ ಬಹಳ ವರ್ಷಗಳಿಂದ ಕೇಳಿಸ್ಕೊತಾ ಇದ್ದೀವಿ. ಭಾರತೀಯ ಚರಿತ್ರೆ ಇದೆಯಲ್ಲ, ಈ ಚರಿತ್ರೆ ಯಾವಾಗಲೂ ಅಕ್ಷರದ ಗುಲಾಮ ಆಗಿದೆ. ಇಲ್ಲಿ ತನಕ ಭಾರತದ ಚರಿತ್ರೆ ಅಕ್ಷರದ ಗುಲಾಮ. ಯಾರಿಗೆ ಅಕ್ಷರ ಗೊತ್ತಿತ್ತೋ ಅವರು ಚರಿತ್ರೆಯನ್ನ ತನ್ನ ಮುಂದೆ ಮಂಡಿ ಊರ್ಸಿದ್ರು ಅಂತ. ಅಕ್ಷರ ಹೇಳಿದಂತೆ ಚರಿತ್ರೆ ಕೇಳಿದೆ ಈ ದೇಶದೊಳಗಡೆ ಮಾತ್ರ. ಅಕ್ಷರ ಹಾಕಿದ ಹೆಜ್ಜೆಗೆ ತಾಳಕ್ಕೆ ಚರಿತ್ರೆ ಕುಣಿದಿದೆ. ಚರಿತ್ರೆ ಅಂತ ಅಂದ್ರೆ ಹಾಗೇನೆ, ಪುಸ್ತಕಗಳು ಬರೆದವ್ರು ಯಾರು, ಅಕ್ಷರ ಗೊತ್ತಿದ್ದವರು. ಬಾಬಾ ಸಾಹೇಬ್ ಅದನ್ನೇ ಹೇಳ್ತಾರೆ, ಒಟ್ಟು ಭಾರತೀಯ ಚರಿತ್ರೆ ಇದೆಯಲ್ಲ, ಈ ಚರಿತ್ರೆ ಬ್ರಾಹ್ಮಣ್ಯಕ್ಕೂ ಮತ್ತು ಬುದ್ಧಿಸಂಗೂ ನಡೆದಿರುವ ಸಂಘರ್ಷವಲ್ಲದೆ ಮತ್ತೇನೂ ಅಲ್ಲ ಅಂತ ಹೇಳಿ ಇನ್ನೊಂದು ಲೈನ್ ಹೇಳ್ತಾರೆ. ಈ ಭಾರತೀಯ ಚರಿತ್ರೆ ಇದೆಯಲ್ಲ, ಈ ಚರಿತ್ರೆ 2 ಕಣ್ಣುಗಳಲ್ಲಿ ಮಾತ್ರ ನೋಡಲಾಗಿದೆ ಅಂತ. ಒಟ್ಟು ಭಾರತ ಚರಿತ್ರೆಯನ್ನ 2 ಕಣ್ಣುಗಳಲ್ಲಿ ನೋಡಲಾಗಿದೆ ಇಲ್ಲಿ ತನಕ.
ಒಂದು ಈ ನೆಲದ ಚರಿತ್ರೆಯನ್ನ ಬ್ರಾಹ್ಮಣ್ಯದ ಕಣ್ಣುಗಳಲ್ಲಿ ನೋಡಿದ್ದೀವಿ. ಅದು ಹೇಗ್ ಬೇಕೋ ಹಾಗೆ ಈ ನೆಲದ ಚರಿತ್ರೆಯನ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ಹಾಗೆಯೇ ಈ ನೆಲದ ಚರಿತ್ರೆಯನ್ನ ಬ್ರಿಟಿಷರ ಅಥವಾ ಪಾಶ್ಚಿಮಾತ್ಯರ ಕಣ್ಣುಗಳಲ್ಲಿ ನೋಡಿದ್ದೇವೆ. ಎರಡು ಚರಿತ್ರೆನೂ ಕೂಡ ಪರಿಪೂರ್ಣ ಅಲ್ಲ. ನಮ್ಮಪ್ಪ ಬಣ್ಣ ಹೆಂಗಿತ್ತು, ನಮ್ಮ ಅಪ್ಪನ ಶೌರ್ಯ ಹೆಂಗಿತ್ತು, ನಮ್ಮ ಅಪ್ಪನ ಪರಾಕ್ರಮ ಹೆಂಗಿತ್ತು, ನಮ್ಮ ಅಪ್ಪನ ಅಸ್ಮಿತೆ ಹೆಂಗಿತ್ತು ಅಂತ ಹೇಳಿ ಸುರೇಶ್ ಗೌತಮದ ನಾನ್ನ ಕಟ್ಟುವಿಕೆಗೂ ಮೇಗ್ಲುಕೇರಿಲಿ ಇರ್ತಕ್ಕಂಥ 500 ಪೆನ್ನಲ್ಲಿ ಬರದ ಕಟ್ಟುವಿಕೆಗೂ ವ್ಯತ್ಯಾಸ ಇದೆ ಅಂತ. ಒಟ್ಟು ಭಾರತೀಯ ಚರಿತ್ರೆಯನ್ನ ನಾವು ಗಮನಿಸ್ತಾ ಹೋದ್ರೆ ಅರಮನೆಗಳ ಕಥೆಗಳನ್ನ ನಾವು ಓದಿದೀವಿ. ಅರಮನೆಗೆ ಯಾವ ಕಲರ್ ಪೇಂಟ್ ಹೊಡೆದಿದ್ರು ಅಂತ 10 ಪೇಜ್ ಓದಿದೀವಿ. ಅರಮನೆಯ ವಾಸ್ತುಶಿಲ್ಪ ಇದಲ್ಲ, ಅದು ಯಾವ ಶೈಲಿ ಅಂತ 10 ಪೇಜ್ ಓದಿದೀವಿ. ಅದೇ ಅರಮನೆ ಒಳಗಡೆ ಇದ್ದಂತ ಮಲದ ಗುಂಡಿಯಲ್ಲಿ ಮಲವನ್ನು ಬರುತ್ತಿದ್ದ ಬೋರಣ್ಣ ಇದ್ದಾನಲ್ಲ, ಅವನ ಬಗ್ಗೆ ಒಟ್ಟು ಚರಿತ್ರೆ ಒಳಗಡೆ ನಮ್ ಲೈನ್ ಸಿಕ್ಲಿಲ್ಲ ಅನ್ನೋದಾದ್ರೆ ಅವನಿಗೂ ಒಂದು ಚರಿತ್ರೆ ಇದೆ ಅನ್ನೋದನ್ನ ನಾವು ನಮ್ಮ ಕಣ್ಣುಗಳಲ್ಲಿ ನೋಡ್ಬೇಕು ಅಂತ. ನನ್ಗೆ ಇನ್ನೊಂದು ಲೈನ್ ಹೇಳ್ತೀನಿ. ಗುಲಾಬಿ ಹೂವನ್ನ ಯಾವಾಗ್ಲೂ ಅದ್ರ ಬಗ್ಗೆ ವರ್ಣಿಸ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಗುಲಾಬಿ ಹೂವ ಸೂಪರ್ ಅಂತ. ಆದ್ರೆ ಗುಲಾಬಿ ಹೂವಿಗೆ ನೀರ್ ಹಾಕುದ್ನಲ್ಲ ಆ ಮಾಲಿ ಇದ್ದಾನಲ್ಲ, ಆ ಮಾಲಿಯ ಕುರುಚಲುಗಡ್ಡ, ಹರಿದೋಗಿರ್ತಕ್ಕಂಥ ಬಟ್ಟೆ, ಹಸಿದ ಹೊಟ್ಟೆ ಇದೆಯಲ್ಲ, ಅದಕ್ಕೊಂದು ಚರಿತ್ರೆ ಇದೆ ಅನ್ನೋದನ್ನ ನಾವು ಮರ್ತಿದ್ದೀವಿ. ಆ ಚರಿತ್ರೆಯನ್ನ ಯಾವ ಕಣ್ಣಿನಿಂದ ನೋಡ್ಬೇಕು ಅಂದ್ರೆ ಅಂಬೇಡ್ಕರ್ ಕಣ್ಣಿನಿಂದ ನೋಡಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೇನೆ. ಯಾವಾಗ್ಲೂ ನನ್ಗೆ ಇನ್ನೊಂದು ಮಾತಿದೆ, ಚರಿತ್ರೆ ಅಂದ್ರೆ ಏನು ಅನ್ನೋದಕ್ಕೆ ನಾನು ಇಷ್ಟ ಹೇಳ್ತಾ ಇದ್ದೀನಿ. ಕಾಗೆ ಇದೆಯಲ್ಲ, ಈ ಕಾಗೆಯ ಕಾ ಕಾ ಇದು ಚೆನ್ನಾಗಿಲ್ಲ ಅಂತ ಹೇಳಿದವ್ರು ಯಾರು? ಕೋಗಿಲೆಯ ಕುಹುದು ಸೂಪರ್, ಎಕ್ಸಲೆಂಟ್. ಕಾಗೆನ ಕೇಳೋಣ ನಾವು, ಏ ಕಾಗೆ ಬಾಯ್ಲಿ ನೀನ್ ಕೂಗ್ತಿಯಲ್ಲ ಚೆನ್ನಾಗಿದ್ದೀಯಾ ಅಂತ. ಕಾಗೆ ಹೇಳುತ್ತೆ, ಯಾರು ಹೇಳ್ದ ಚೆನ್ನಾಗಿಲ್ಲ ಅಂತ, ಜಗತ್ತಲ್ಲಿ ನಾನ್ ತುಂಬಾ ಚೆನ್ನಾಗಿ ಕೂಗ್ತೀನಿ ಅನ್ನುತ್ತೆ. ನಾವು ಕೋಗಿಲೆಯ ಕಣ್ಣುಗಳಲ್ಲಿ ಕಾಗೆಯ ಕಾನ್ನ ನೋಡಿದ್ರೆ, ಕಾಗೆಯ ಕಾ ಇದೆಯಲ್ಲ ಅದು ಕರ್ಕಸವಾಗಿರುತ್ತೆ. ಇಲ್ಲಿ ತನಕ ಕಾಗೆಯ ಕಾನ್ನ ಕೋಗಿಲೆಯ ಕಣ್ಣಿನಲ್ಲಿ ನೋಡಿದ್ದೇವೆ. ಅದನ್ನೇ ಚರಿತ್ರೆಯ ಮಿಸ್ಟೇಕ್ ಅಂತ ಹೇಳಿ ಕರೆಯೋದು. ಆಮೇಲೆ ಚರಿತ್ರೆಯ ಒಂದು ಅಪರಿಚಿತ ಜಗತ್ತಿಲ್ಲಿ ಇದೆಯಲ್ಲ, ನಾನು ಇನ್ನೊಂದು ಮಾತು ಹೇಳ್ತೀನಿ. ಕನ್ನಡ ನಾಡು ಶ್ರೀಗಂಧದ ಬೀಡು, ಕನ್ನಡ ನಾಡು ಶ್ರೀಗಂಧದ ಬೀಡು. ನಮ್ಮೂರ್ ಪಕ್ಕ ಬೇವಿನ ಮರ ಇದೆ. ನಮ್ಮ ರಾಮನಗರದಲ್ಲಿ ನಾರಾಯಣ್ ಸರ್ ಇಲ್ಲೇ ಇದ್ದಾರೆ. ಶ್ರೀಗಂಧ ನಮಗ್ ಕಾಣಲ್ಲ ರೀ, 10 ಹುಡುಕಿದ್ರುವೆ. ನೀಲಗಿರಿ ತೋಪ್ ಜಾಸ್ತಿ ಇದೆ. ಕನ್ನಡ ನಾಡು ಶ್ರೀಗಂಧದ ಬೀಡು ಅನ್ನೋದಾದ್ರೆ ನೀಲಗಿರಿ ತೋಪು ಏನ್ ಪಾಪ ಮಾಡಿತ್ತು? ಅದು ನಮ್ಮ ಎಮ್ಮೆ ನೆರಳು ಕೊಡ್ತಾ ಇಲ್ವಾ? ಅದೇನ್ ಮಾಡಿದೆ ಅಂತ ಹೇಳಿ. ನಮ್ಮೂರ್ ಪಕ್ಕದಲ್ಲಿರೋ ಮಾವಿನ ಮರ ಏನ್ ಮಾಡಿತ್ತು? ನನಗೆ ಶ್ರೀಗಂಧದ ಮರದ ಕಣ್ಣಿನಲ್ಲಿ ಬೇವಿನ ಮರ ನೋಡಿದ್ರೆ ಬೇವಿನ ಮರ ಕಹಿಯಾಗಿ ಕಾಣುತ್ತೆ. ನಮ್ಮ ಅಜ್ಜಿ ಬೇವಿನ ಮರದಿಂದ ಬೆಳೆದಿದಂತ ಬೇವಿನ ಬೀಜ ಆಯ್ಕ ಬಂದು ಸೇರ್ಗಟ್ಲೆ ಅಳದು ಅದನ್ನ ಮಾರಿ ನಮ್ಗೆ ಅದ್ರಲ್ಲಿ ಉಪ್ಪು ಸೊಪ್ಪು ಬೇಯಿಸ್ಕೊತ್ತಿ ಕೊಟ್ಟಿದ್ದಾಳಲ್ಲ. ಸರ್, ಹಾಗಾದ್ರೆ ಚರಿತ್ರೆಯನ್ನ ಯಾವ ಕಣ್ಣಲ್ಲಿ ನೋಡ್ಬೇಕು ಅಂತ ನಾವಿಲ್ಲಿ ತನಕ ಖಡ್ಗದ ಚರಿತ್ರೆಯನ್ನ ಕೇಳಿದ್ದೀವಿ. ಆ ಖಡ್ಗವನ್ನ ಮಾಡಿಕೊಟ್ಟ ಕಮ್ಮಾರ ಇದನ್ನಲ್ಲ, ಆ ಕಮ್ಮಾರಂಗೂ ಒಂದು ಚರಿತ್ರೆ ಇದೆ. ಅವ್ನು ಕುಟ್ಬೇಕಾದ್ರೆ ಅಲ್ಲೊಂದು ಹೊಟ್ಟೆ ಎಳ್ತು, ಮಾರಯ್ಯ ಒಂಚೂರು ಹಸ್ತಿದೆಯಾ ಅತ್ಕೊಂಡ ಅನ್ನ ತಿನ್ಬಿಟ್ಟು ಕುಟ್ಟೋ ಮಾರಯ್ಯ ಅಂತು. ಆದ್ರೆ ಖಡ್ಗದಿಂದ ಬೀಸಿದ ಏಟಿಗೆ ರಾಜಸತ್ತ ಕಾರಣಕ್ಕೆ ಇನ್ನೊಬ್ಬ ರಾಜನ್ಗೆ ಅಧಿಕಾರ ಸಿಕ್ತಲ್ಲ, ಇದನ್ನ ಹಿಸ್ಟ್ರಿ ಅನ್ನೋದಾದ್ರೆ ಖಡ್ಗ ಮಾಡಿಕೊಟ್ಟ ಕಮ್ಮಾರ ಏನ್ ಮಾಡಿದ್ದ ಅಂತ. ನನಗೆ ಭಾರತೀಯ ಚರಿತ್ರೆಯ ನೋಟಗಳನ್ನ ನಾವು ಅಂಬೇಡ್ಕರ್ ಕಣ್ಣುಗಳಿಂದ ಬಿಡಿಸಿಕೊಳ್ಳದಿದ್ದರೆ, ಬಿಡಿಸ್ಕೊಳ್ಬೇಕದನ್ನ. ನಾವು ಬಣ್ಣವನ್ನ ಕುರಿತು ಮಾತಾಡುವ, ಬಿಳಿ ಬಣ್ಣ ಮಾತ್ರ ಶ್ರೇಷ್ಠ ಅನ್ನೋದಾದ್ರೆ, ನನಗೆ ಒಂದ್ ಸಣ್ಣ ಘಟನೆಯನ್ನ ನಿಮ್ಮ ಹತ್ರ ವಿಸ್ತರಿಸ್ತಾ ನಾನು ಮುಂದಕ್ಕೆ ಹೋಗ್ತೀನಿ. ನಾನು ಸುಭಾಷ್ ಸರ್, ನಮ್ ನಾರಾಯಣ್ ಸರ್, ನಾವೆಲ್ಲರೂ ಕಾಲೇಜಲ್ಲಿ ಪಾಠ ಮಾಡೋ ಮೇಷ್ಟ್ರುಗಳು. ನಾನೊಂದು ಕ್ಲಾಸ್ ರೂಮ್ ಅಲ್ಲಿ, ನನ್ನ ಕನ್ನಡ ಪ್ರೊಫೆಸರ್ ಡಿಗ್ರಿ ಕಾಲೇಜಲ್ಲಿ, ಒಬ್ರು ಲೇಡೀಸ್ ಪ್ರೊಫೆಸರ್ ಬರ್ತಾರೆ ನನ್ನ ಕ್ಲಾಸ್ ರೂಮ್ಗೆ. ಕನ್ನಡ ಸರ್ ಸುರೇಶ್ ಗೌತಮ್, ಮೇಡಮ್ ಹೇಳ್ರಿ ಸರ್, ನಾಳೆ ಒಂದು ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೆ 3 ಜನ ಹೆಣ್ಮಕ್ಳು ಕಳಿಸ್ಕೊಡಿ ಸರ್, ವೇದಿಕೆ ಆರ್ಗನೈಸ್ ಮಾಡ್ಬೇಕು ಅಂತ. ನನ್ಗಿದು ಅಂಬೇಡ್ಕರ್ ಕಣ್ಣುಗಳಲ್ಲಿ ಹೆಂಗ್ ನೋಡ್ಬೇಕು ಅನ್ನೋದಕ್ಕೆ ಇಷ್ಟ ಹೇಳ್ತಾ ಇದ್ದೆ. 3 ಜನ ಹೆಣ್ಮಕ್ಳನ್ನ ಕಳಿಸ್ಕೊಡಿ ಸರ್, ನಾಳೆ ಕಾರ್ಯಕ್ರಮ ಇದೆ, ಅದಕ್ಕೆ ಆರ್ಗನೈಸ್ ಮಾಡ್ಬೇಕು ಪ್ರೋಗ್ರಾಮ್ನ ಅಂತ. ಹೌದಾ ಮೇಡಮ್, 3 ಜನ ಪ್ರೋಗ್ರಾಮ? ಸರ್ ಅವ್ರು ಬೇಡ, ಯಾರು ಬೇಕು ಮೇಡಮ್? ಸರ್, ವೇದಿಕೆ ಅಲ್ವಾ, ವೇದಿಕೆ ಮೇಲೆ ಒಂಚೂರು ಹೆಣ್ಮಕ್ಳು ಬೆಳ್ಳಿಗೆ ಕೂದುದ್ದಾಗೆ ಮೂಗುದ್ದಾಗೆ ಕಳಿಸ್ಕೊಡಿ ಸರ್.
ಅಲ್ಲ ಮೇಡಮ್, ಮುಂದೆಗಡೆ ಇರೋರು ತಗೋ ಗುಲಾಬಿ ಹೂವು ಕೊಟ್ರೆ ಗೆಸ್ಟ್ಗಳು ಸತ್ತೋಗ್ತಾರ? ನನ್ನ ಅನಿಸಿಕೆ. ತಲೆ ಒಳಗಡೆ ಏನಿದೆ ಅಂತ ಸರ್ ಅವ್ರು ಕಳಿಸಿ ಇವ್ರು ಕಳಿಸಿ ಅಂತ ಕೈ ತೋರಿಸಿದ 3 ವ್ಯಕ್ತಿಗಳು ಇದಾರಲ್ಲ, ಅವ್ರ ಬಣ್ಣ ಬೆಳಗಿತ್ತು ಅನ್ನೋದಾದ್ರೆ ಉಳಿದ ಕಪ್ಪಗಿರೋರು ಇದಾರಲ್ಲ ಅವ್ರ ಚರಿತ್ರೆ ಏನು ಅಂತ ನನ್ಗೆ. ಅವ್ರ ಚರಿತ್ರೆನ ಹೆಂಗ್ ನೋಡೋದು, ಯಾವ ಕಣ್ಣುಗಳಲ್ಲಿ ನೋಡೋದು ಅಂತ. ಇಲ್ಲ ಪರವಾಗಿಲ್ಲ ಕರ್ಕೊಳ್ಳಿ ಸಾರ್, ವೇದಿಕೆ ಅಲ್ವಾ ಸಾರ್, ಅಲ್ಲಿ ಬೊಕ್ಕೆ ತಗೋಕೊಡ್ಬೇಕಾಯ್ತದ ಗೆಸ್ಟ್ಗಳಿಗೆ. ಬೊಕ್ಕೆ ತಗೋಕೊಡೋದಕ್ಕೆ ಶಕ್ತಿ ಇರ್ಬೇಕು, ಬೊಕ್ಕೆ ಹಿಡಿಯೋ ಸಾಮರ್ಥ್ಯ ಕೈಗಿದ್ರೆ ಸಾಕು, ಬಣ್ಣ ಮುಖ್ಯ ಅಲ್ಲ. ಆದ್ರೂ ಬೆಳಗಿನವರೇ ಬೊಕ್ಕೆ ಕೊಡ್ಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇದೆಯಲ್ಲ ಸಾರ್. ಇವಾಗ ಒಂದು ಪ್ರೋಗ್ರಾಮ್ ಮಾಡೋಣ, ಓಕೆ ಊಟ ಎಲ್ಲಿ ತರ್ಸೋಣ ಸರ್, ಒಂದ್ ಒಳ್ಳೆ ಹೋಟ್ಲ್ ಇದೆ ಸರ್. ಒಳ್ಳೆ ಪದ ಇದೆಯಲ್ಲ, ಒಳ್ಳೆ ಪದವನ್ನ ನಾನು ಅಂಬೇಡ್ಕರ್ ಕಣ್ಣುಗಳ ಮೂಲಕ ನೋಡಿದ್ರೆ ಸರ್, ಒಳ್ಳೆ ಅಂದ್ರೆ ಎಲ್ಲಿದೆ? ಒಳ್ಳೆ ಅಂದ್ರೆ ಚೆನ್ನಾಗಿ ತೊಳೆದು ಮಾಡಿದ್ರೆ ಸಾಕಪ್ಪ, ರುಚಿ ಕೊಟ್ಟರು ಸಾಕಪ್ಪ ಸರ್. ಹವ್ಯಕ ಅಂತ ಒಂದು ಹೋಟ್ಲ್ ಇದೆ ಸರ್. ಸರ್ ಒಂದು ಬ್ರಾಹ್ಮಣ್ ಕೆಫೆ ಅಂತ ಇದೆ ಸರ್, ಲೈಫ್ ಅಲ್ಲಿ ತಿಂದಿರೋಕ್ ಸಾಧ್ಯ ಇಲ್ಲ ಸರ್, ನೀವು ಅಲ್ಲಿ ತರಿಸಿ ಸರ್. ಸರಿನಪ್ಪ, ಈ ಬ್ರಾಹ್ಮಣ್ ಕೆಫೆ ಅನ್ನುವಂಥದ್ದು ಇದೆಯಲ್ಲ, ಅದೊಂದು ಚರಿತ್ರೆ ಕ್ರಿಯೇಟ್ ಮಾಡಿದೆ. ಬ್ರಾಹ್ಮಣರಲ್ಲದ ಇನ್ನೊಂದು ಸಮುದಾಯ ಅಡಿಗೆ ಮಾಡಿದ್ರೆ, ಹೋಟ್ಲು ಮಾಡಿದ್ರೆ ಅದಕ್ಕೊಂದು ಚರಿತ್ರೆ ಕಟ್ಟೋದು ಯಾರು ಅಂತ. ಒಟ್ಟಾರೆಯಾಗಿ ನನ್ಗನ್ಸುತ್ತೆ ಇಲ್ಲಿನ ಚರಿತ್ರೆಯನ್ನ ನೋಡುವ ಕಣ್ಣುಗಳಿದೆಯಲ್ಲ, ಆ ಚರಿತ್ರೆ ಬಹಳ ಬೇರೆಯದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕಟ್ಟಲ್ಪಟ್ಟಿದೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ಅಂಬೇಡ್ಕರ್ ಹಾದಿ ಕಣ್ಣುಗಳು ಇಲ್ಲಿನ ಚರಿತ್ರೆಯನ್ನ ವಿಶೇಷವಾಗಿ ಓಪನ್ ಮಾಡ್ತಾ ನನ್ಗೆ ಎರಡು ದಿನ ಇದು ಹುಷಾರಿರ್ಲಿಲ್ಲ, ಗಂಟ್ಲು ಮತ್ತೆ ಮತ್ತೆ ಕಟ್ಕತಾ ಇದೆ. ಸಾರಿ, ಕ್ಷಮೆ ಇರ್ಲಿ, ಮತ್ತೆ ನೀರು ಕುಡಿತಾ ಇದ್ದೀನಿ ನಾನು, ಅದಕ್ಕೆ ಲೇಟ್ ಆಗಿ ಬಂದಿದ್ದು, ಸ್ವಲ್ಪ ಲೇಟ್ ಆಯ್ತು. ಈ ತರದ ಕಣ್ಣುಗಳಲ್ಲಿ ನಾವು ನೋಡ್ಬೇಕು ಅಂತ. ನಾವೆಲ್ಲರೂ ಮೊಹಮ್ಮದ್ ಗಜ್ನಿ ಬಗ್ಗೆ ಕೇಳಿದೀವಿ. ನಾನು ಇಲ್ಲಿ ತಂದು ನಿಲ್ಸ್ತೀನಿ ನನ್ನ ಸಬ್ಜೆಕ್ಟ್ ಅನ್ನ. ಮೊಹಮ್ಮದ್ ಗಜ್ನಿ ಬಗ್ಗೆ ನಾವು ಕೇಳಿದೀವಿ, ಆ ಚರಿತ್ರೆ ಬರೆದು ಪಾಸ್ ಆಗಿದೀವಿ. ನಾವು ಪಾಸ್ ಆಗಿ ಮಾರ್ಕ್ಸ್ ಕಾರ್ಡು ತಗೊಂಡಿದೀವಿ, ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ಜಾಬು ತಗೊಂಡು ಸಂಬಳನೂ ತಗೊಂಡು ಮಧ್ಯೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮನ್ನಲ್ಲದ ನಮಗೆ ದ್ರೋಹ ಬಗೆದ ಚರಿತ್ರೆಯನ್ನ ಓದಿ ಪಾಸ್ ಆಗಿರೋ ಜಗತ್ತಲ್ಲಿ ಯಾರು ಇದ್ರೆ ನಾವೇ. ನಮಗೆ ದ್ರೋಹ ಬಗೆದ ಚರಿತ್ರೆಯನ್ನ ಓದಿ. ಗಜ್ನಿ ಮೊಹಮ್ಮದ್ ಬಗ್ಗೆ ನಾವು ಕೇಳಿದೀವಿ. ನಿಮ್ಗೊಂದು ಹೊಸ ವಿಚಾರಕ್ಕೆ ನಾನು ನಿಮ್ಮನ್ನ ತೆರೆಯೋ ಪ್ರಯತ್ನ ಮಾಡ್ತೀನಿ. ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಮಾಡಿದ್ದಾನೆ. ಮನುಷ್ಯ ದಾಳಿ ಮಾಡಿದ್ದಾನೆ. 17 ಬಾರಿ ದಂಡಯಾತ್ರೆ ಮಾಡಿದಾಗ ಈ 16ನೇ ಬಾರಿ ದಂಡಯಾತ್ರೆ ಇದೆಯಲ್ಲ, ಆಫ್ಘಾನಿಸ್ತಾನದ ಟರ್ಕನ್ 16ನೇ ಬಾರಿಯ ದಂಡಯಾತ್ರೆ ನಮ್ಮ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಈ 16ನೇ ಬಾರಿ ದಂಡಯಾತ್ರೆಯಲ್ಲಿ ಗುಜರಾತಿನ ಸೋಮನಾಥ ಸ್ವಾಮಿ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. 1026 ಅಂದ್ರೆ 11ನೇ ಶತಮಾನ, ಮಧ್ಯಕಾಲೀನ ಚರಿತ್ರೆ. 1026 ಜನವರಿ 6ನೇ ತಾರೀಕು ಗಜ್ನಿ ದಾಳಿ ಮಾಡ್ತಾನ್ರಿ. ಗಜ್ನಿ ದಾಳಿ ಮಾಡಿದಾಗ ಆ ಸುತ್ತಮುತ್ತ ಜನ ಇರ್ತಾರಲ್ಲ, ಸಾಮಾನ್ಯ ಜನಗಳು, ಅವರೆಲ್ಲರೂ ದೇವಸ್ಥಾನದ ಆ ಸುತ್ತ ಒಂದು ಬೆಟ್ಟ ಇರುತ್ತೆ, ಆ ಬೆಟ್ಟದ ಮೇಲೆ ಕೂತ್ಕೋತಾರೆ ಅಲ್ಲಿರೋ ಎಲ್ಲಾ ಜನಗಳು. ದಾಳಿ ಮಾಡ್ಬೇಡ್ರಿ 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 ಅಂತ. ಒಂದಷ್ಟು ಜನ ಪುರೋಹಿತರುಗಳು ಆ ಟೈಮಲ್ಲಿ ಯಜ್ಞ ಮಾಡಕ್ ಶುರು ಮಾಡ್ತಾರೆ. ಶತ್ರು ನಾಶದ ಯಾಗ ಅಂತ ಮಾಡಕ್ ಶುರು ಮಾಡ್ತಾರೆ. ಇಲ್ಲಿವರು ಗಜ್ನಿ ದಾಳಿ ಮಾಡಕ್ ಬಂದಾಗ ಬರ್ತಾನೆ. ಗಜ್ನಿ 16ನೇ ದಾಳಿ 1026 ಜನವರಿ 6ನೇ ತಾರೀಕು ದಾಳಿ ಮಾಡಿಕೊಂಡು 2000 ಒಂಟೆಗಳ ಮೇಲೆ ಚಿನ್ನ ಹೊತ್ಕೊಂಡು ಹೋದ. ನಾನು ಇಲ್ಲೂ ಒಂದು ಮಾತು ತೆರಿತೀನಿ ಆ ಚರಿತ್ರೆ ಒಳಗಡೆ. ಅದಾದ 1 ವಾರಕ್ಕೆ ಒಂದು ಪಂಚಾಯತಿ ಕರೀತಾರ್ರಿ. ಅಲ್ಲಿ ಪಂಚಾಯತಿ ಕರೆಯೋದೇನಿಗೆ ಅಂತ ಅಂದ್ರೆ, ಗಜ್ನಿ ಬಂದ ಚಿನ್ನ ಎತ್ಕೊಂಡು ಹೋದ, ಶತ್ರು ನಾಶದ ಯಾಗ ಮಾಡ್ದು, ಗಜ್ನಿ ಸಾಯ್ಲಿಲ್ಲ. ಆ ದೇವಸ್ಥಾನದ ದಿಬ್ಬದ ಮೇಲೆ ನಿಂತ್ಕೊಂಡು ಗಜ್ನಿ ಬರಬೇಡ, ಒಳಗೆ ಬರಬೇಡ ಅಂತ ಹೇಳಿ ತಡೀತಿದ್ರಲ್ಲ ಇಲ್ಲಿನ ಜನ, ಅದ್ರೊಳಗಡೆ ಒಂದಷ್ಟು ಜನ ಅಸ್ಪೃಶ್ಯರಿದ್ರು. ಗಜ್ನಿ ಬಂದು ತೋಕೆ, ನೀವು ನಮ್ ದೇವಸ್ಥಾನದ ತಪ್ಪಲಿಗೆ ಬಂದು ನಿಂತ್ಕೊಂಡು ಗಜ್ನಿ ಬರಬೇಡ ಅಂತ ತಡೆಯೋದಿದೆಯಲ್ಲ, ಇದು ಮೈಲಿಗೆ ಆಯ್ತು ಅಂತ ಪಂಚಾಯತಿಲಿ ಅಲ್ಲಿದ್ದಂತ ಸುಮಾರು 48 ಹಳ್ಳಿಯ ಜನರನ್ನ ಹಳ್ಳಿಯಿಂದ ಒತ್ತೋಡಿಸ್ತಾರ್ರಿ. ಈ ಜನ ಬರಬೇಡಪ್ಪ ಗಜ್ನಿ ಅಂತ ಹೇಳಿ ತಡಿಗ್ ನಿಂತಿದ್ದವರು. ತಡಿಯೋರ್ಗಡೆ ಅಸ್ಪೃಶ್ಯರಿದ್ದು. ಅವ್ರಿಗೆ ಸಂಕಟ ಆಗುತ್ತೇನು ಅಂತ ಅಂದ್ರೆ, ಗಜ್ನಿ ಬರ್ಬೋದು ಹೊಡ್ಕೊಂಡು ಹೋಗ್ಲಿ,
ನಮ್ ಸರಿ ಸಮ ಬಂದು ನಮ್ ದಿಬ್ಬದ ಮೇಲೆ ನಿಂತ್ಕೊಂಡ್ಬಿಟ್ರಲ್ಲ ಇಲ್ಲಿ ಅಸ್ಪೃಶ್ಯರು ಅಂತ ನನ್ಗನ್ಸುತ್ತೆ. ಎಸ್, ಈ ದಿಬ್ಬದ ಮೇಲೆ ನಿಂತ್ಕೊಂಡು ಹಿಂಗ್ ತಡೆದಂತ ಅಸ್ಪೃಶ್ಯರಿಗೂ ಒಂದ್ ಚರಿತ್ರೆ ಇದೆ ಅಂತ. ಮೊನ್ನೆ ಪ್ರಜಾವಾಣಿ ಪತ್ರಿಕೆ ಒಳಗಡೆ ಒಂದ್ ಮಾತು ಬಂದಿತ್ತು. ನನಗೆ ವಯಸ್ಸು 38 ವರ್ಷ, ನಾನು ಸಾರಸ್ವತ ಬ್ರಾಹ್ಮಣ ಜಾತಿಗೆ ಸೇರಿದ್ದೇನೆ. ವಧುವರರ ವೇದಿಕೆ ಒಳಗಡೆ ನನಗೆ ವಯಸ್ಸು 38 ವರ್ಷ, ನಾನು ಸಾರಸ್ವತ ಬ್ರಾಹ್ಮಣ ಜಾತಿಗೆ ಸೇರಿದ್ದೇನೆ. ನಾನು ಮದುವೆಗೋಸ್ಕರ ಹುಡುಗಿ ಹುಡುಕ್ತಾ ಇದ್ದೀನಿ. ನನಗೆ ಏಡ್ಸ್ ಕಾಯಿಲೆ ಇದೆ. ನನಗೆ ಏಡ್ಸ್ ರೋಗಿಯನ್ನೇ ಹುಡುಗಿಯನ್ನಾಗಿ ಹುಡುಕ್ತಾ ಇದ್ದೇನೆ. ಯಾವ ಜಾತಿ ಆದ್ರೂ ಪರವಾಗಿಲ್ಲ, ಬ್ರಾಕೆಟ್ ಅಲ್ಲಿ SC ST ಗಳನ್ನು ಹೊರತುಪಡಿಸಿ. ಇದನ್ನ ಯಾವ ಕಣ್ಣಲ್ಲಿ ನೋಡ್ಬೇಕು ಅಂತ. ನಾಳೆ ಸತ್ತೋಗ್ತಾನ್ರಿ ಅವನಿಗೆ ಏಡ್ಸ್ ಕಾಯಿಲೆ ಇದೆ, ಅವನ್ ಬಾಡಿ ಹೇಳ್ತಾ ಇದೆ, ಇಲ್ಲಿನ ಮೆಡಿಕಲ್ ಹೇಳ್ತಾ ಇದೆ, ಇಲ್ಲಿನ ಔಷಧ ಗುಣಗಳು ಹೇಳ್ತಾ ಇದಾವೆ, ಏಡ್ಸ್ ರೋಗ ಬಂದವನು ಸತ್ತು ಹೋಗ್ತಾನೆ ಅಂತ. ಅದು ಸಾರ್ವತ್ರಿಕ ಸತ್ಯ, ಚಿಕಿತ್ಸೆ ಕಂಡಿಡಿಯೋ ತನಕ. ನಾಳೆ ಸತ್ತೋಗೋದು ಕೂಡ ತನ್ನ ಒಳಗಡೆ ಇರ್ತಕ್ಕಂತ ಜಾತಿಯ ವ್ಯಸನದ ಕ್ರೌರ್ಯವನ್ನು ಬಿಟ್ಕೊಡಕ್ ಆಗ್ತಾ ಇಲ್ಲ ಅನ್ನೋದಾದ್ರೆ ಈ ಚರಿತ್ರೆಯನ್ನ ಯಾವ ಕಣ್ಣಲ್ಲಿ ನೋಡೋದು ಅಂತ. ಅದಕ್ಕೆ ನಾವು ಅಂಬೇಡ್ಕರ್ ವಾದಿಗಳು ಈ ನೆಲದ ಚರಿತ್ರೆಯನ್ನ, ನಾನು ಹಾಗೆ ಹೇಳಿದ ಹಾಗೆ ಕಾಗಿಯ ಕಣ್ಣುಗಳಲ್ಲಿ ಚರಿತ್ರೆಯನ್ನ, ನಮ್ಮ ಮನೆ ಪಕ್ಕ ಇರೋ ಬೇವಿನ ಗಿಡದ ಚರಿತ್ರೆಯಲ್ಲಿ ನಮ್ಮ ಇಲ್ಲಿನ ಚರಿತ್ರೆಯನ್ನ ಬಹಳ ವಿಶೇಷವಾಗಿ ನೋಡಿದಾಗ ಮಾತ್ರ ನಾವು ಯಾರು ಇಲ್ಲಿ ಹೇಳಿದ್ರ ಶೋಷಿತ ಸಮುದಾಯಗಳು ಎಂದರೇನು ಅಂತ ನನ್ನ ಟಾಪಿಕ್ ಕೊಟ್ಟಿದಾರಲ್ಲ, ಅಲ್ಲಿ ನಮ್ಗೆ ಇದು ಓಪನ್ ಆಗ್ತಾ ಹೋಗುತ್ತೆ ಅಂತ. ಇವತ್ತಿನ ಸಮಕಾಲೀನ ಸಮಾಜ ಇದೆಯಲ್ಲ, ಈ ಸಮಕಾಲೀನ ಸಮಾಜ ICU ಒಳಗಡೆ ಇದೆ. ಇವತ್ತಿನ ಸಮಾಜ ನಾವೆಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಈ ಜಾಗದಲ್ಲಿ ಬಂದು ನಿಂತಿರ್ಬೋದು. ಆದ್ರೆ ಇವತ್ತಿನ ಸಮಕಾಲೀನ ಸಮಾಜ ICU ಒಳಗಡೆ ತುರ್ತು ಚಿಕಿತ್ಸಾ ಘಟಕದಲ್ಲಿದೆ. ಮೊನ್ನೆ ಬಂದಂತ ಒಂದು ವರದಿಯ ಪ್ರಕಾರ ಇಲ್ಲಿನ ಪ್ರಜಾಪ್ರಭುತ್ವ ಇದೆಯಲ್ಲ, ಭಾರತ ದೇಶದ ಪ್ರಜಾಪ್ರಭುತ್ವ ಸುಮಾರು 68% ಜನಕ್ಕೆ, ಇಂಡಿಯಾದ 140 ಕೋಟಿ ಜನರಲ್ಲಿ, ನೀವು ಅಂಕಿಅಂಶ ಹುಡುಕುವುದು ಸಮಸ್ಯೆ ಇಲ್ಲ, ಇಂಡಿಯಾದ 140 ಕೋಟಿ ಜನರಲ್ಲಿ 68% ಜನ ಭಾರತದ ಪ್ರಜಾಪ್ರಭುತ್ವವನ್ನ ಅನುಭವಿಸುವಲ್ಲಿ ವಿಫಲರಾಗಿದ್ದಾರೆ. ಹಾಗಾದ್ರೆ ಅವರೆಲ್ಲ ಯಾರು ಸರ್? ಭಾರತದ ಪ್ರಜಾಪ್ರಭುತ್ವವನ್ನ ಅನುಭವಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಅನ್ನೋದಾದ್ರೆ, ಸರ್ ಪ್ರಜಾಪ್ರಭುತ್ವ ಅಂದ್ರೆ ಏನ್ ಸರ್? ನನ್ಗನ್ಸುತ್ತ ಮಾತಾಡೋದು, ನನ್ಗನ್ಸುತ್ತ ಊಟ ಮಾಡೋದು, ನನ್ಗನ್ಸುತ್ತ ಬಟ್ಟೆ ಹಾಕೊಳ್ಳೋದು, ನನ್ಗನ್ಸುತ್ತ ಧರ್ಮವನ್ನ ಅನುಸರಿಸೋದು, ನನ್ನ ವಿವೇಚನೆಗಳನ್ನ ಸಮಾಜದ ಹಾದಿಯಲ್ಲಿ ನನ್ನ ಇಷ್ಟಪಟ್ಟವರ ಜೊತೆ ವಿಸ್ತರಿಸೋದಿದೆಯಲ್ಲ, ಇದು ನನ್ನ ಭಾಷೆಯ ಒಳಗಡೆ ಇದನ್ನ ಪ್ರಜಾಪ್ರಭುತ್ವ ಅಂತ ಹೇಳಿ ಕರಿತೀವಿ. ಬಾಬಾ ಸಾಹೇಬ್ರು ರಕ್ತಪಾತ ರಹಿತವಾಗಿ ಜನತೆಯ ಬದುಕಿನಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆ ತರುವುದನ್ನ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಹೌದು, ಇಲ್ಲಿನ 68% ಜನ ಯಾರವರು ಇಲ್ಲಿನ ಪ್ರಜಾಪ್ರಭುತ್ವವನ್ನ ಇಷ್ಟ ಬಂದ ರೀತಿ ಒಳಗಡೆ ಅದನ್ನ ಬಳಸ್ಕೊಳಕ್ ಆಗ್ತಾ ಇಲ್ಲ, ಅವ್ರ ಮೇಲೆ ಅದನ್ನ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ಸರ್ ಹಂಗಾದ್ರೆ ಸರ್ಕಾರ ಅಂದ್ರೆ ಏನ್ ಸರ್? ಒಂದು ಸರ್ಕಾರ ಅಂತ ಅಂದ್ರೆ ಯಾವಾಗ್ಲೂ ಕೂಡ ನನ್ಗನ್ಸುತ್ತೆ MG ರೋಡ್ ಇದೆಯಲ್ಲ, ಅದಕ್ಕೆ ಸರ್ಕಾರದ ಅಗತ್ಯ ಇಲ್ಲ. ಅದೇ ಒಂದು ಸರ್ಕಾರ MG ರೋಡ್. ಅವರು ಬಟನ್ ಹಾಕಿದ ತಕ್ಷಣ ನೀರು ಬರುತ್ತೆ ಅವ್ರ ಮನೆಗೆ. MG ರೋಡ್ ಅಲ್ಲಿ ಇರೋರು ಬಟನ್ ಹೊತ್ತಿದ ತಕ್ಷಣ DC AC ತಹಸೀಲ್ದಾರು SP MLA MP ಗಳೆಲ್ಲ ಅವ್ರ ಮನೆಗೆ ಬರ್ತಾರ್ರಿ. ವಿಧಾನಸೌಧಕ್ಕೆ ಲೇಟ್ ಆಗಿ ಬರ್ಬೋದು MLA MP ಗಳು. ಬೆಂಗಳೂರಿನ MG ರೋಡ್ ಅಲ್ಲಿ ಇರೋ ಮನೆಗಳಿದಾವಲ್ಲ, ಅಲ್ಲಿಗೆ ಬಟನ್ ಹೊತ್ತಿದ ತಕ್ಷಣ ಇಡೀ ಸರ್ಕಾರ ಹೋಗಿ ಕೂತ್ಕೊಳ್ಳುತ್ತೆ. MG ರೋಡ್ ಸರ್ಕಾರ ಅಗತ್ಯ ಇಲ್ಲ. ಸರ್ಕಾರ ಬೇಕಾಗಿರೋದು ಎಲ್ಲಿಗೆ ಅಂತ ಅಂದ್ರೆ, ಯಾವಾಗ್ಲೂ ನನ್ಗನ್ಸುತ್ತೆ ಕೆಂಗೇರಿಯ ಒಳಗಡೆ ಒಂದು ಸ್ಲಮ್ ಅಲ್ಲಿ, ಚಂದ್ರಶೇಖರ್ ಸರ್ ಕೊಟ್ಬಿಡಿ ಎಲ್ರಿಗೂ. ಕೊಡಿ ಕೊಡಿ.
ಇರ್ಲಿ ಸಮಸ್ಯೆ ಇಲ್ಲ, ಕೊಡಿ. ಪ್ರೀತಿಯ ಬಂಧುಗಳೇ, ಪ್ರಜಾಪ್ರಭುತ್ವ ಅಂದ್ರೇನೆ ಭಾರತದಲ್ಲಿ ಜೀವಿಸುವ ಪ್ರತಿಯೊಂದು ಜೀವಿಯ ಒಂದು ಕೂದಲು ಕೂಡ ಕೊಂಕಾಗದಂತೆ ನೋಡಿಕೊಳ್ಳುವುದು ಪ್ರಜಾಪ್ರಭುತ್ವದ ಆಶಯ. ಇಲ್ಲಿನ ಕೆಂಗೇರಿ ಸ್ಲಮ್ಮಿನ ಹಸುಗೂಸು ಕೂಡ ಪ್ರಜಾಪ್ರಭುತ್ವದ ಒಂದು ಪಟ್ಟಿಗೆ ಸೇರ್ಕೊಳ್ಳುತ್ತೆ, ಅಮ್ಮನೊಟ್ಟೆಯಿಂದ ಈಚು ಬತ್ತಿದಂಗೆ. ಅದು ಕೂಡ ಬದುಕಬೇಕು ಅಂತ ಅನ್ನೋದು ಅವ್ರ ಅಮ್ಮನ ಆಶಯ ಅಲ್ಲ. ಈ ಭೂಮಿಯ ಮೇಲೆ ಹುಟ್ಟಿದವರನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ಎನ್ನುವ ಕಾರಣಕ್ಕೋಸ್ಕರ ಹುಟ್ಟಿದೆ ಪ್ರಜಾಪ್ರಭುತ್ವ. ಹಾಗಾದ್ರೆ ಕೆಂಗೇರಿ ಸ್ಲಮ್ ಒಳಗಡೆ ಊಟ ಮಾಡೋ ಜಾಗನೇ ವಾಶ್ರೂಮ್ ಮಾಡ್ಕೊಂಡಿದ್ದಾರೆ ಜನ. ವಾಶ್ರೂಮ್ ಜೊತೆಗೆ ಓದು ಮನೇನು ಅದೇಯೇ, ಮಲ್ಕೊಳ್ಳು ಮನೇನು ಅದೇನೆ, ಬಾತ್ರೂಮು ಅದೇಯೇ. ಮಕ್ಳುಗಳು ಅಲ್ಲೇ ಕಲ್ಸಿ ಊಟದ ಜೊತೆ ಅನ್ನದ ಜೊತೆ ಮಲದ ಜೊತೆ ಇನ್ನೊಂದ ಕಲ್ಸ್ಕೊಂಡು ಸಾವಿರ ಕಾಯಿಲೆ ಬಂದು ಸತ್ತೋಗ್ತಾ ಇದಾರಲ್ಲ. ಇವರು ಪ್ರಜಾಪ್ರಭುತ್ವದ ಪಟ್ಟಿಯಿಂದ ಯಾಕೆ ಉಳಿದಿದ್ದಾರೆ? ನಾನು ಮತ್ತೆ ಇದನ್ನ ಶೋಷಿತರು ಅಂದ್ರೆ ಯಾರು ಅನ್ನೋದಕ್ಕೆ ನಾನು ನಿಲ್ಸಕ್ ಪ್ರಯತ್ನಿಸ್ತಾ ಇದ್ದೀನಿ. ಅಂದ್ರೆ ಇವ್ರು ಯಾವ ಪಟ್ಟಿಗೆ ಸೇರ್ತಾರೆ ಅಂತ. ನನಗೆ ಹೊಸಕೋಟೆ ಹತ್ರ ನಿಂಬೆಕಾಯಿನಪುರ ಅಂತ ಇದೆ, ನಮ್ ನಾಗೇಶ್ ಸರ್ ಗೊತ್ತಿರ್ಬೋದು. ನಾನೊಂದು 6 ತಿಂಗಳ ಹಿಂದೆಗಡೆ ಒಂದ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿಗೆ ಬರೀ 1 ಕಿಲೋಮೀಟರ್ ಬಂದ್ರೆ ನೀವು ದೊಡ್ಡ ಮೈನ್ ರೋಡ್ ಇದೆ. ಅಲ್ಲಿ ಕಬ್ಬಣದ ಸಿಮೆಂಟ್ ಹಾಕಿ ಕಬ್ಬಣದ ಕಲ್ಗಳನ್ನ ಹಾಕಿ ಆ ರೋಡ್ ಇನ್ನು 1 ಲಕ್ಷ ವರ್ಷ ಹೋದ್ರು ರೋಡ್ ಕಿತ್ತಾಗಲ್ಲ ಅಂತ ನಂಬರ್ 1 ರೋಡ್. ಚಿನ್ನ ಒಂದು ಹಾಕಿಲ್ಲ ಅಷ್ಟೇ, ಅಷ್ಟು ಗಟ್ಟಿಯಾಗಿ ಕಟ್ಟಿದ್ದಾರೆ. ಕೇವಲ 1 ಕಿಲೋಮೀಟರ್ ಒಳಗೆ ಹೋದ್ರೆ ನಿಂಬೆಕಾಯಿಪುರದಲ್ಲಿ ಬೇರೆ ಗ್ರಹಗಳಿಂದ ಜನ ಬಂದು ಬದುಕಿದಾರೇನೋ ಅಂತ ಹೇಳಿ ಆ ಮೂಲೆ ಮುದುರ್ಕೋ ಜನ ಬದುಕಿದ್ದಾರೆ. ಇವ್ರ ಚರಿತ್ರೆ ಇದೆಯಲ್ಲ, ಅದನ್ನ ಯಾವ ಕಣ್ಣಲ್ಲಿ ನೋಡೋದು ಅಂತ. ಆಮೇಲೆ ಇನ್ನೊಂದು ಮಾತು ನಾನು ಹೇಳ್ಕೋಗ್ತೀನಿ. ಇಡೀ ವಿಶ್ವದಲ್ಲೇ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಇಡೀ ವಿಶ್ವದಲ್ಲೇ. ನಾನು ಅದನ್ನು ಒಂದು ಲೈನ್ ನಿಮ್ಗೆ ಹೇಳೋದೇನು ಅಂತ ಅಂದ್ರೆ, ಭಾರತದ 41 ದೇಶಗಳಲ್ಲಿ ಈಗಾಗಲೇ ಸಂಘ ಸಂಸ್ಥೆಗಳನ್ನ ಕಟ್ಟೋದನ್ನ ನಿಷೇಧ ಮಾಡಿಬಿಟ್ಟಿದ್ದಾರೆ. ಭಾರತದಲ್ಲೂ ಆ ತರದೊಂದು ಮನಸ್ಥಿತಿ ಇದೆ, ಕಾಯ್ದೆ ಬಂದಿಲ್ಲ ಅಷ್ಟೇ. ಅಂದ್ರೆ ಈ ನೆಲದ ಪ್ರಜಾಪ್ರಭುತ್ವ, ನಮ್ಮ ಆಶಯಗಳು ಯಾವ ಕಡೆಗೆ ಹೋಗ್ತಾ ಇದ್ದಾವೆ ಅಂತ ಅನ್ನೋದಕ್ಕೆ ನಾನು ಇಲ್ಲಿ ನನ್ನ ಒಂದು ಸಂದರ್ಭವನ್ನ ವಿಸ್ತರಿಸ್ತಾ ಹೊರಟೆ. ಅಂದ್ರೆ ಭಾರತದ ವಿಶ್ವದ 41 ದೇಶಗಳಲ್ಲಿ ಭಾರತದ ಸಂವಿಧಾನ ಆರ್ಟಿಕಲ್ 19 ಒಳಗಡೆ ಆರ್ಟಿಕಲ್ 19C ಸಂಘ ಸಂಸ್ಥೆಗಳನ್ನ ನೀವು ಕಟ್ಟಬಹುದು, ಕಟ್ಟುವ ಮೂಲಕ ನಿಮ್ಮ ಸಮುದಾಯವನ್ನ ನೀವು ಜಾಗೃತಿ ಮೂಡಿಸಬಹುದು, ಆ ಮೂಲಕ ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡಬಹುದು ಅಂತ ಹೇಳಿ ಸಂವಿಧಾನದ ಆರ್ಟಿಕಲ್ 19C ಹೇಳುತ್ತೆ. 41 ದೇಶದಲ್ಲಿ ಸಂಘ ಸಂಸ್ಥೆ ಕಟ್ಟೋದಕ್ಕೆ ಇಂಟು ಹೊಡೆದಿದ್ದಾರೆ. ಭಾರತ ದೇಶದ ಅವ್ರ ಮನ್ಸುಗಳಲ್ಲಿ ಆಲ್ರೆಡಿ ಇಂಟು ಹೊಡ್ಕೊಂಡಿದ್ದಾರೆ. ನೀವು ಗಮನಿಸಿ, ತುಂಬಾ ಕಡೆ ಕಾರ್ಯಕ್ರಮ ಮಾಡೋದನ್ನ ತಡಿತಾ ಇದ್ದಾರೆ. ಇವತ್ತು ಮಹಿಷಾ ದಸರಾ ಇದೆಯಲ್ಲ, ಮಹಿಷಾ ದಸರಕ್ಕೆ ಒಂದು 50 ಪೇಜ್ ನಿಯಮಗಳನ್ನ ಬರೆದಾಕಿದ್ದಾರೆ. ಭಾರತದ ಸಂವಿಧಾನದ ಅದ್ರೊಳಗೆ ಹೇಳುತ್ತೆ, ನಿನ್ನ ಧರ್ಮ, ನಿನ್ನ ಆಲೋಚನೆಯನ್ನ ನೀನು ಕಾನೂನು ಬದ್ಧವಾಗಿ ಮಾಡ್ಕೊ ಮಾರಯ್ಯ, ಅಸ್ತ್ರಗಳು ಇಟ್ಕೋಬೇಡ, ಇನ್ನೊಬ್ರನ್ನ ಕೊಲ್ಬೇಡ, ನಿನ್ ಚಿಂತನೆಗಳನ್ನ ನೀನ್ ಇಷ್ಟ ಬಂದವ್ರಿಗೆ ಹೇಳು ಅಂತ 50 ಪೇಜ್ ಬರೆದು ಆಲ್ರೆಡಿ ಹಾಕಿದಾರ್ರಿ. ನೀವು ಅಲ್ಲಿ 4 ಗೋಡೆಗಳ ನಡುವೆ ಮಹಿಷನ್ ಬಗ್ಗೆ ನೀವು ಸ್ಪೀಚ್ ಕೊಟ್ಕೊಳ್ಳಿ, ಮಹಿಷ ಇರೋ ಜಾಗಕ್ಕೆ ಬಂದು ಹೂವ ಎರಚಬೇಡಿ. ಎರಚಿದ್ರೆ ನಿಮ್ಮೆಲ್ರಿಗೂ ನೋಡಿ ಇಷ್ಟು ಪಟ್ಟಿ ಇದೆ ಅನ್ನೋದಿದೆಯಲ್ಲ. ನಾನೊಂದು ಮಾತು ಹೇಳ್ತೀನಿ, 41 ದೇಶಗಳಲ್ಲಿ ಸಂಘ ಕಟ್ಟೋದು ನಿಷೇಧ ಮಾಡಿದ್ದಾರೆ. ಇಲ್ಲಿನ ಮನಸ್ಸುಗಳಲ್ಲಿ ಆಲ್ರೆಡಿ ನಿಷೇಧ ಆಗಿದೆ ಕಳೆದ 15-20 ವರ್ಷಗಳಿಂದ. ಇದು ಅಪಾಯಕಾರಿ, ದೊಡ್ಡ ಅಪಾಯಕಾರಿ. ನಾಳೆ ಕೇಳ್ತಾರೆ ಚಂದ್ರಣ್ಣ, ನಾಳೆ ಕೇಳ್ತಾರೆ, ಹಲೋ ಜನಪರ ವೇದಿಕೆಯವರ ಎಲ್ಲಿ ಕಾರ್ಯಕ್ರಮ? ಈಗಾಗಲೇ ಶುರುವಾಗಿದೆ ಸರ್, ಒಂದು ಲೆಟರ್ ಕೊಟ್ಬಿಡಿ ಸರ್ ಪೊಲೀಸ್ ಸ್ಟೇಷನ್ಗೆ. ಆರ್ಟಿಕಲ್ 19B ಹೇಳುತ್ತೆ,
ನೀವು ಸಭೆ ಸೇರ್ರಿ, ನಿಮ್ ಚಿಂತನೆಗಳನ್ನ ಕ್ರಿಯೇಟ್ ಮಾಡಿ ಮಾತಾಡಿ ಅಂತ ಹೇಳುತ್ತೆ ಸಂವಿಧಾನ ಅನುಚ್ಛೇದ 19B. ನಾಳೆ ಒಂದ್ ಲೆಟರ್ ಕೊಡಿ ಅಂತಾರೆ. ಜನಪರ ಅನ್ನೋದು ಜನಗಳಿಗೆ ಲಿಂಕ್ ಆಗ್ತಾ ಇದೆ, ಜನ ತೆಗ್ದ್ಬಿಡಿ ಅಂತಾರೆ. ಪರ ತೆಗ್ದು ಬಿಡ್ರಿ ಅಂತಾರೆ. ಅಲ್ಲ, ನೀವು ಆಗಿರೋದಲ್ಲಿ ಯಾವ್ದೋ ಫೋಟೋ ಇಷ್ಟ ಆಗ್ತಾ ಇಲ್ರಿ, ಅದು ಪಕ್ಕದ ಸ್ಟೇಷನ್ ಯಾರೋ ಬಂದು ಹೇಳಿದ್ದಾರೆ. ಇದು ಅಪಾಯಕಾರಿ ಸನ್ನಿವೇಶ ಅನ್ನೋದನ್ನ ನಾನು ಹೇಳೋಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಂತಹ ಸನ್ನಿವೇಶದ ಒಳಗಡೆ ಈ ತರ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ, ನಾವು ಭಾರತ ದೇಶ, ನಾನು ಅವಾಗ್ಲೇ ಹೇಳಿದೆ, ಬಹಳ ತುರ್ತು ಚಿಕಿತ್ಸಾ ಘಟಕದಲ್ಲಿ ನಾವಿದ್ದೇವೆ. ನಾನು ಮತ್ತೆ ಹೇಳ್ತೀನಿ, ವಿಶ್ವದ 193 ದೇಶಗಳು ಒಂದು ಪಟ್ಟಿ ಮಾಡ್ತವೆ. ಆನಂದದಾಯಕ ದೇಶಗಳ ಪಟ್ಟಿ ಹುಡುಕ್ತಾ ಹೋದ್ರೆ ಭಾರತ ದೇಶ 163ನೇ ಸ್ಥಾನದಲ್ಲಿದೆ. ನಮ್ ಜನ ನಗ್ತಾನೂ ಇಲ್ಲ. ಒಟ್ಟು ಮುಂಡೆ ತಾನೆ ನಗೋದು. ಹುಟ್ಟದ ಮಕ್ಳೇ 43 ವರ್ಷ ಅಪೌಷ್ಟಿಕತೆಯನ್ನು ಸತ್ತೋಗ್ತಾ ಇದ್ದಾರ್ರಿ. ಪ್ರತಿದಿನ ಒಂದು 12 ಕನ್ನಡ ಪತ್ರಿಕೆಗಳನ್ನ ನಾನು ಸರ್ಚ್ ಮಾಡಿದ್ದೀನಿ, ತೆಗೆದು ಮಡಿಕೊಳ್ಳಿ. ಫಸ್ಟ್ ಪೇಜ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋನ್ ಯಾರು? ಫುಟ್ಪಾತ್ ಮೇಲೆ ನಿಂತ್ಕೊಂಡು ಅವ್ನು ನಮ್ಮವನಾಗಿರ್ತಾನೆ. ಅಪ್ಪನೇ ಮಗಳ ಮೇಲೆ ಅತ್ಯಾಚಾರ, ಅಥವಾ ಏನೋ ಒಂದು ಪಿಕ್ ಪ್ಯಾಕೆಟ್, ಅಥವಾ ಏನೋ ಒಂದು ಗಲಾಟೆ. ಪ್ರಜಾವಾಣಿಯ 1ನೇ ಪೇಜ್ ಇಂದ ಹಿಡಿದು ನೀವು ಕೊನೆ ಪೇಜ್ ತಿರುವಾಕಿದ್ರು ಸತ್ತಿರೋ 50 ಜನನು ನಮ್ಮೋರೇ. ಒಬ್ಬ ಜುಟ್ಟಿರಲ್ಲ, ಒಂದ್ ಜನವಾರ ಇರಲ್ಲ, ಒಂದ್ ನಾವಿರಲ್ಲ, ಒಂದ್ ಬಟ್ಟಿರಲ್ಲ, ಒಂದ್ ಶಾಸ್ತ್ರಿ ಇರಲ್ಲ ಅನ್ನೋದಾದ್ರೆ, ಕ್ರೈಮ್ ಮಾಡ್ತಾ ಇರೋದೆಲ್ಲ ನಾವೇನಾಗದ್ರೆ? ಕ್ರೈಮ್ ಮಾಡುವ ತರ ಈ ಒಂದು ವ್ಯವಸ್ಥೆ ನಮ್ಮನ್ನ ಸೃಷ್ಟಿ ಮಾಡಿದ್ಯಾ? ಅಂದ್ರೆ ದುಡಿಯೋಕ್ ನಮಗ್ ಭೂಮಿ ಕೊಟ್ಟಿಲ್ವಾ? ಒಂದಿಷ್ಟು ಎಜುಕೇಶನ್ ನಮಗ್ ಕೊಟ್ಟಿಲ್ವಾ? ಒಂದ್ ಜಾಬ್ ಕೊಟ್ಟಿಲ್ವಾ ನಮ್ಗೆ? ಮೆಜೆಸ್ಟಿಕ್ ಅಲ್ಲಿ ಪಿಕ್ ಪ್ಯಾಕೆಟ್ ಮಾಡೇ ಜೀವನ ಮಾಡ್ತಾ ಇದ್ದೀವಾ? ಭಾರತ ವಿಶ್ವದ 193 ದೇಶಗಳ ಪಟ್ಟಿಯಲ್ಲಿ ಆನಂದದಾಯಕ ದೇಶಗಳ ಪಟ್ಟಿ ಅಂತ ಕರೀತಾರೆ. ಅದಕ್ಕೊಂದು ಮಾಡಿದ್ದಾರೆ. ಆನಂದದಾಯಕವಾಗಿರ್ಬೇಕು ಅಂದ್ರೆ ಆ ಮನುಷ್ಯನ್ಗೆ ಏನೇನ್ ಸಿಗ್ಬೇಕು ಅಂತ. ಸಮಾಧಾನ ಇರ್ಬೇಕು, ಸಮಾಧಾನ ಇರ್ಬೇಕು. ಈ ಭಾರತ ದೇಶದ SC ST OBCಗಳನ್ನ ನೀವ್ ಇಂತೆ ತಿನ್ಬೇಡಿ, ಇಂತೆ ಬಟ್ಟೆ ಹಾಕಬೇಡಿ, ಹಿಂಗ್ ಮಾತಾಡ್ಬೇಡಿ, ಇಂಥ ದೇವ್ರ ಪೂಜೆ ಮಾಡ್ಬೇಡಿ, ನೀವ್ ಹಿಂಗ್ ಮಾಡ್ಬೇಡಿ ಅಂತ ಹೇಳಿ ಒಟ್ಟು ಭಾರತದ ಬಹುಜನರ ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡಿದ್ದಾರೆ. ನಾವ್ ಯಾರು ಸಮಾಧಾನದಲ್ಲಿಲ್ಲ ರೀ. ಬೆಳಿಗ್ಗೆ ಎದ್ದು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಮೈಸೂರು ನೀವು ಹೂವು ಹಾಕಿದ್ರೆ ಜೈಲ್ಗೆ ಹಾಕ್ತೀವಿ ಅನ್ನೋದಿದೆಯಲ್ಲ, ಅದು ನನ್ನ ಮಾನಸಿಕ ಡಿಸ್ಟರ್ಬ್. ಇದು ಭಾರತದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಇದೆ, 24 ಹೈಕೋರ್ಟ್ ಇದೆ, 545 ಜನ MP ಗಳಿದ್ದಾರೆ, ನ್ಯಾಯ ಕೇಳೋರಿದ್ದಾರೆ, ಹಾಲುವನ್ನ ಉಂಡು ಜನ ಇದ್ದಾರೆ. ತಪ್ಪಪ್ಪ ಅನ್ನೋರು ಇದ್ದಾರೆ ಅಂತ ಮಾತಾಡ್ಕೊಳ್ಳೋ ಟೈಮಲ್ಲಿ ನಮ್ಮನ್ನು ಡಿಸ್ಟರ್ಬ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ನಾವೆಲ್ಲೂ ಡಿಸ್ಟರ್ಬ್ ಸಮಾಜ. ನಾವು ಖುಷಿಲಿಲ್ಲ, ನಾವು ಖುಷಿಲಿದ್ರೆ